ಬತ್ತಿ ಹಾಕ್ಬೇಕು ಅಂದಿಲ್ಲಕ್ಕ, ನಾನಂತೂ ಮುಟ್ಟಲ್ಲ, ಕೈಯೆಲ್ಲ ಜಿಡ್ಡಾಗುತ್ತೆ. ಕೆಲಸದವ್ರು ಮಾಡ್ತಾರೆ ಬಿಡಕ್ಕ. ಅವಳಿಗೆ ಅತ್ತೆನೇ ರೆಡಿ ಮಾಡೋದ್ರಲ್ಲೇ ಖುಷಿ ಅನ್ಸತ್ತೆ. ಹೇಗ್ ಕಾಣಿಸ್ತಿದ್ದಾರೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ ಅತ್ತೆ. ನಿನಗ್ ಕೊಡದೆ ಇನ್ಯಾರಿಗಮ್ಮ ಕೊಡಕ್ಕಾಗತ್ತೆ? ನನ್ ಕಡೆಯಿಂದನೂ ನಿಮ್ಗೊಂದು ಗಿಫ್ಟ್ ಇದೆ. ಹೌದಾ? ನಮ್ ಕಡೆಯಿಂದನೂ ಗಿಫ್ಟ್ ಇದೆ, ನೀವು ತಗೊಂಬಂದಿದ್ದೀರಾ. ಈ ಮಿಕ್ಸಿ ಬೇರೆ ಹಾಳಾಗಿದೆ, ಎಲ್ಲ ನನ್ ಕರ್ಮ. ಚೆನ್ನಾಗಿ ತಿಂದು ಕೊಬ್ಬು ಜಾಸ್ತಿ ನಿನ್ಗೆ ಅಲ್ವಾ? ಇರ್ಲಿ 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 ಬಿಡ, ಯಾಕೆ ಕೂಗಾಡ್ತೀಯಾ? ವಾಷಿಂಗ್ ಮಿಷಿನ್ ಈ ಮನೆಗ್ ಬೇಕು ಅಂದ್ರೆ ಬೇಕು ಅಷ್ಟೇ. ಅಜ್ಜಿ ಇಲ್ಲಿ ನೋಡಿ, ದೊಡಮ್ಮ ತಂದಿರೋ ಸೀರೆ. ಆ ಸೀರೆ ಬಾರ್ಡ್ರಿಗಿಂತ ಈ ಸೀರೆ ಬಾರ್ಡರ್ ಸೆರಗು ತುಂಬಾ ಚೆನ್ನಾಗಿದೆ. ಈ ಮನೆಯಲ್ಲಿ ಹಿರಿ ಸೊಸೆಗಿರೋ ಮರ್ಯಾದೆ ಕಿರಿ ಸೊಸೆಗಿಲ್ಲ. ಏನು ತುಂಬ ಡಿಸ್ಕಷನ್ ನಡೀತಾ ಇದೆ. ಅಯ್ಯೋ, ಹೆಂಗಸರು ವಿಷಯ. ನನ್ನನ್ನ ಅದೆಷ್ಟು ಪ್ರೀತಿ ಮಾಡ್ತಿದ್ದೆ, ಊಟ ಮಾಡಿಸ್ತಿದ್ದೆ, ಆಟ ಆಡಿಸ್ತಿದ್ದೆ. ನಾನೆಲ್ಲ ಚಿನ್ನದ ಹಾರನೇ ಮಾಡಿಸ್ತೀಯ ಅನ್ಕೊಂಡಿದ್ದೆ. ಹೌದು ಕಣೆ ಮಾಯ, ನಿನಗಿಷ್ಟ ಅಂತ ಎಲ್ಲದನ್ನೂ ಮಾಡಿದಾಳೆ ಮಮತಾ. ಅತ್ಗೆ ನೀವು ಎಷ್ಟು ಒಳ್ಳೆಯವರು. ಅಮ್ಮ, ನಾನ್ ಈ ಮನೆ ಸೊಸೆ ಆಗ್ಬೇಕು, ಸುಹಾಸ್ ಹೆಂಡತಿ ಆಗ್ಬೇಕು. ಅಕ್ಕ, ನೀವ್ ಈ ಮನೆಗೆ ಬಂದಾಗಿಂದ ಅತ್ತೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಶಾಂಭವಿ, ನಾನ್ ಮದ್ವೆಗ್ ಬರಾಗಿನ ಮುಂಚೆಯಿಂದನು ನಿನ್ ಗಂಡ, ನಮ್ಮ ಯಜಮಾನ್ರು, ಮಾಯಾ ಎಲ್ರೂ ಸೇರಿ ಮಾಡ್ತಿದ್ರಂತೆ. ಯಾಕೋ ಇದೆಲ್ಲ ಅತಿ ಆಯ್ತು ಅನ್ಸುತ್ತೆ. ಹಾಗೆಲ್ಲ ಹೇಳ್ಬಾರ್ದು ಶಾಂಭವಿ, ಪಾಪ ಹಿರಿ ಜೀವ, ಅವ್ರಿಗೂ ಖುಷಿ ಆಗತ್ತೆ ಅಲ್ವಾ? ವಯಸ್ಸಾದ್ಮೇಲೆ ಇದೆಲ್ಲ ಬೇಕಾಕ? ಶಾಂಭವಿ, ಹಾಗೆ ಹೇಳ್ಬಾರ್ದು ಅಂತ ಹೇಳ್ದಲ್ಲ. ಸರಿ ತಗೋ, ಈ ದೀಪಕ್ಕೆ ಬತ್ತಿ ಇಟ್ಟು ಎಣ್ಣೆ ಹಾಕಿ ದೀಪ ಹಚ್ಬಿಡು. ಒಂದ್ ನಿಮಿಷ. ಶ್ಯಾಮೋ, ಶ್ಯಾಮ. ಏ, ಶಾಮನ್ ಯಾಕೆ ಕರೀತಿದ್ಯಾ? ಅಲ್ಲ, ಬತ್ತಿ ಹಾಕ್ಬೇಕು ಅಂದಿಲ್ಲಕ್ಕ, ನಾನಂತೂ ಮುಟ್ಟಲ್ಲ, ಕೈಯೆಲ್ಲ ಜಿಡ್ಡಾಗುತ್ತೆ. ಕೆಲಸದವ್ರು ಮಾಡ್ತಾರೆ ಬಿಡಕ್ಕ. ಶಾಂಭವಿ, ಇಂಥ ಕೆಲ್ಸಗಳನ್ನ ಮನ್ಸಿಟ್ಟು ಖುಷಿಯಿಂದ ನಾವು ಮಾಡ್ಬೇಕು. ಆಗ ನಮ್ಮ ಮನ್ಸ್ಕೊ ನೆಮ್ಮದಿ ಸಿಗತ್ತೆ. ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀಯಾ? ನೀನೇ ಮಾಡ್ಬಿಡು, ಯಾಕಂದ್ರೆ ನನಗೆ ಖುಷಿನೂ ಇಲ್ಲ, ಸಂತೋಷನೂ ಇಲ್ಲ. ಸರಿ ಆಯ್ತು, ನಾನೇ ರೆಡಿ ಮಾಡ್ತೇನೆ. ನೇಹ ಎಲ್ಲಿ? ಅವಳು ಅತ್ತೆನ್ ರೆಡಿ ಮಾಡ್ತೀನಿ ಅಂತ ರೂಮಿಗೆ ಕರ್ಕೊಂಡು ಹೋಗಿದ್ದಾಳೆ. ಎಷ್ಟೊತ್ತು ಮಾಡ್ತಾಳೋ ಏನೋ. ಹೋಗ್ಲಿ ಬಿಡು, ಅವಳಿಗೆ ಅತ್ತೆನೇ ರೆಡಿ ಮಾಡೋದ್ರಲ್ಲೇ ಖುಷಿ ಅನ್ಸತ್ತೆ. ನನಗಂತೂ ಒಂಚೂರು ಹೆಲ್ಪ್ ಮಾಡಲ್ಲ, ಅತ್ತೆಗಾದ್ರೆ ಅಷ್ಟೊತ್ತಿಂದ ಹೆಲ್ಪ್ ಮಾಡ್ತಿದ್ದೆ. ದೊಡ್ಡಮ್ಮ, ಅಮ್ಮ, ಅಜ್ಜಿ ರೆಡಿ. ಓ, ರೆಡಿನಾ? ಸೂಪರ್. ಶಾಂಭವಿ, ಬಾ ಹೋಗೋಣ. ಬಾ. ಅಮ್ಮ, ದೊಡ್ಡಮ್ಮ, ಅಜ್ಜಿ ಹೇಗ್ ಕಾಣಿಸ್ತಿದ್ದಾರೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ ಅಂತ ನನ್ನ ದೃಷ್ಟಿನೇ ತಾಗತ್ತೆ. ಈ ವಯಸ್ಸಿನಲ್ಲಿ ಇಷ್ಟೊಂದು ಭರ್ಜರಿಯಾಗಿ ರೆಡಿ ಆಗೋದು ಬೇಕಾಗಿತ್ತ? ನಾನು ಎಷ್ಟು ಹೇಳಿದ್ರು ಯಾರು ಕೇಳಲಿಲ್ಲ ನೀವು. ನಿಂಗೂ ಗೊತ್ತಾಗಲ್ಲ ಮಮತಾ? ಅತ್ತೆ, ಪೂಜೆ ಗೊತ್ತಾಯ್ತು, ಬನ್ನಿ ಪೂಜೆ ಮಾಡಿ. ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು ಅಮ್ಮ. ಅಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು. ಇದು ನನ್ನ ಕಡೆಯಿಂದ. ಅಯ್ಯೋ, ಇದೆಲ್ಲ ಯಾಕ್ರಪ್ಪ? ಪ್ರತಿ ಸಲ ಇಬ್ರು ಏನಾದ್ರೂ ಒಂದು ಗಿಫ್ಟ್ ತಂದು ಕೊಡ್ತಾನೆ ಇರ್ತೀರ. ಅತ್ತೆ ಕೊಟ್ಟಾಗ ಬೇಡ ಅನ್ಬಾರ್ದು. ಪರವಾಗಿಲ್ಲ, ಇಟ್ಕೊಳ್ಳಿ. ನಿನಗ್ ಕೊಡದೆ ಇನ್ಯಾರಿಗಮ್ಮ ಕೊಡಕ್ಕಾಗತ್ತೆ? ನೋಡು ಅದ್ರಲ್ಲಿ ಏನಿದೆ ಅಂತ. ನಾಲ್ಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಜ್ಜಿ, ನನ್ ಕಡೆಯಿಂದನೂ ನಿಮ್ಗೊಂದು ಗಿಫ್ಟ್ ಇದೆ. ಹೌದಾ? ಥ್ಯಾಂಕ್ ಯು, ಥ್ಯಾಂಕ್. ಅತ್ತೆ, ನಮ್ಮ ಕಡೆಯಿಂದನೂ ಗಿಫ್ಟ್ ಇದೆ, ನೀವು ತಗೊಂಬಂದಿದ್ದೀರಾ? ಯಾಕಮ್ಮ ಇವೆಲ್ಲ? ಯಾಕತ್ತೆ ಕೊಡಬಾರ್ದು? ಸೊಸೆಂದ್ರೂ ನಿಮ್ಮ ಮಕ್ಕಳಿದ್ದಾಗೆ ಅಲ್ವಾ? ಶಾಂಭವಿ,
ಇದು ನಿಂದು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಎಲ್ಲರೂ ವಿಶ್ ಮಾಡಿದ್ರಿ, ಎಲ್ಲರೂ ಗಿಫ್ಟ್ ಕೊಟ್ರಿ, ಆದ್ರೆ ನನ್ನ ಮೊಮ್ಮಗ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಜ್ಜಿ ಇವತ್ತು ಶನಿವಾರ, ಅವ್ನ್ ಮನೇಲಿ ಎಲ್ಲಿರ್ತಾನೆ? ಮಾಮೂಲಿ ಲಾಂಗ್ ಡ್ರೈವ್ ಹೋಗಿರ್ತಾನೆ. ಪ್ರಕಾಶನ ನಂಬರೇ ಸಿಗ್ತಾ ಇಲ್ಲ. ಥು, ಈ ಮಿಕ್ಸಿ ಬೇರೆ ಹಾಳಾಗಿದೆ. ಎಲ್ಲ ನನ್ನ ಕರ್ಮ. ಈಗ ತಿಂಡಿ ಆಗ್ಬೇಕು, ಮಧ್ಯಾಹ್ನಕ್ಕೆ ಅಡ್ಗೆ ಆಗ್ಬೇಕು, ಬಟ್ಟೆ ಒಗಿಬೇಕು, ಎಷ್ಟು ಕೆಲ್ಸ ಇದೆ. ಕತ್ತೆ ತರ ಈ ಮನೇಲಿ ನಾನು ಒಬ್ಳೆ ದುಡಿತಾ ಇದ್ದೀನಿ. ಯಾರಿಗೂ ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಅಪ್ಪ, ಸೆಕೆಂಡ್ ರೌಂಡ್ ಸುಪ್ರಭಾತ ಶುರು ಆಯ್ತು. ಅಮ್ಮ, ಏನಮ್ಮ ಬೆಳಗ್ಗೆ ನಿಂದು ಕಿರಿಕಿರಿ? ಸುಮ್ಮನೆ ಇರೋ, ಎರಡೂ ಕಿವಿ ಮುಚ್ಕೊಂಡಿರೋ, ಎಲ್ಲ ಸರ್ ಹೋಗುತ್ತೆ. ಏನೋ ಅಂದೆ? ನಿನಗೇನೋ ಗೊತ್ತು ನನ್ನ ಕಷ್ಟ. ಟೈಮಿಗೆ ಸರಿಯಾಗಿ ಮಾಡಿ ಹಾಕ್ತೀನಿ, ನಿನ್ ಬಟ್ಟೆನ ಒಗ್ದು ಹಾಕ್ತೀನಿ, ಚೆನ್ನಾಗಿ ತಿಂದು ಕೊಬ್ಬು ಜಾಸ್ತಿ ನಿನ್ಗೆ ಅಲ್ವಾ? ಇರ್ಲಿ ಬಿಡೆ, ಯಾಕೆ ಕೂಗಾಡ್ತೀಯ? ಏನೋ ಬಾಯ್ ತಪ್ಪಿ ಹೇಳದ್ನಪ್ಪ. ಅಮ್ಮ, ಎಕ್ಸಾಮ್ ಇತ್ತು, ಪ್ರಿಪೇರ್ ಆಗ್ತಾ ಇದೀನಲ್ಲ, ಅದಕ್ಕೋಸ್ಕರ ಹಂಗಂದೆ ಅಷ್ಟೇ. ಮೊದಲೇ ಮಿಕ್ಸಿ ಕೆಟ್ಟಿದೆ, ಅದನ್ನ ರಿಪೇರಿ ಮಾಡಿಸ್ಬೇಕು. ಚಟ್ನಿಲ ಕಲ್ಲಲ್ಲೆಲ್ಲ ರುಬ್ಬಲ್ಲ ನಾನು, ನನ್ನ ಕೈಲಾಗಲ್ಲ. ಆಯ್ತು, ಸಂಜೆ ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ. ಅಲ್ಲ ರೀ, ನಮ್ಮ ಓಣಿಲಿರೋರು ಎಲ್ಲರ ಮನೇಲೂ ವಾಷಿಂಗ್ ಮಿಷಿನ್ ಇದೆ. ನಮ್ಮ ಮನೆಗೊಂದು ವಾಷಿಂಗ್ ಮಿಷಿನ್ ತನ್ನಿ ಅಂದ್ರೆ ನನ್ನ ಮಾತಿ ಮನೇಲಿ ಯಾರೂ ಕೇಳಲ್ಲ. ಕಲ್ಲಲ್ಲಿ ಬಟ್ಟೆ ತೊಳೆದು ನನ್ನ ಸೊಂಟನೇ ಬಿದ್ದೋಗಿದೆ. ನಿಮ್ಗೆ ಯಾರಿಗಾದ್ರೂ ನನ್ನ ಬಗ್ಗೆ ಕಾಳಜಿ ಇದೆಯಾ? ಅಮ್ಮ, ಶ್ರುತಿ ಅಕ್ಕ ಇನ್ನ ಬಂದಿಲ್ಲ ಅಂತ ಈ ರಾಗ ಎಳಿತಿದ್ಯಾ ಅಲ್ವಾ? ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗ್ತಾಳೆ, ಅದು ನಿನ್ ಕೈಲಿ ಸಹಿಸಕ್ಕಾಗಲ್ಲ. ಏನಾದ್ರೂ ಒಂದು ವಿಷಯ ಇಟ್ಕೊಂಡು ಅಕ್ಕನ್ ಬೈತಾನೆ ಇರ್ತೀಯ. ನಾನು ಯಾಕೋ ಹಾಗೆ ಮಾಡ್ಲಿ? ಏನೋ ನನ್ನ ಕಷ್ಟನ ಹೇಳ್ಕೊಂಡೆ ಅಷ್ಟೇ. ಏನೇ ನೀನು, ಇವತ್ತು ಶ್ರುತಿಗೆ ತುಂಬ ಮುಖ್ಯವಾದ ದಿನ ಅಲ್ವಾ? ಅದಕ್ಕೆ ತಾನೇ ಅವಳು ದೇವಸ್ಥಾನಕ್ಕೆ ಹೋಗಿರೋದು. ಬೇರೆ ದಿನ ಆಗಿದ್ರೆ ಅವಳು ಬೇಗ ಮನೆಗೆ ಬಂದು ನಿಂಗೆ ಸಹಾಯ ಮಾಡ್ತಾ ಇದ್ಲು. ಇಲ್ಲ ಅಂತ ನಾನೆಲ್ಲ ಹೇಳ್ದೆ. ಒಂದು ವಾಷಿಂಗ್ ಮಿಷಿನ್ ಕೊಡ್ಸಿ ಅಂತಂದೆ. ಹೆಂಡತಿಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಏನೇ ನೀನು, ಗೊತ್ತಿದ್ದು ಮಾತಾಡ್ತಾ ಇದೆಯಲ್ಲ. ನನಗೆ ಬರೋ ಸಂಬಳದಲ್ಲಿ ಮನೆ ಬಾಡಿಗೆ ಕಟ್ಟಿ ಜೀವನ ನಡೆಸೋದೇ ಕಷ್ಟ. ಅಂಥದ್ರಲ್ಲಿ ವಾಷಿಂಗ್ ಮಿಷನ್, ದುಡ್ಡನ್ನ ನಾನು ಎಲ್ಲಿಂದ ತರಲಿ? ನನ್ಗವೆಲ್ಲ ಗೊತ್ತಿಲ್ಲ. ವಾಷಿಂಗ್ ಮಿಷಿನ್ ಈ ಮನೆಗೆ ಬೇಕು ಅಂದ್ರೆ ಬೇಕು ಅಷ್ಟೇ. ಆ ಸುಂದರಮ್ಮನ ಗಂಡ ವಾಚ್ಮ್ಯಾನು ಕಣ್ರಿ, ಅವನ ಮನೇಲಿ ವಾಷಿಂಗ್ ಮಿಷಿನ್ ಇದೆ. ಆ ಎದುರುಗಡೆ ಮನೆ ಮಾಲ, ಅವಳ ಗಂಡ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾನೆ, ಅವನೇ ಸ್ಕೂಟಿ ಇಟ್ಕೊಂಡಿದ್ದಾನೆ. ಅವರಿಬ್ಬರಿಗಿಂತ ಒಳ್ಳೆ ಕೆಲಸ ಇದೆ ನಿಮ್ಗೆ, ಆದ್ರೂ ಏನು ತಗೊಳಕ್ಕಾಗಲ್ಲ. ಅಲ್ಲ ಅಮ್ಮ, ನೀನ್ ಬಟ್ಟೆ ಹೋಗ್ತಿರೋದನ್ನ ನಾನು ಒಂದಿನಾನು ನೋಡಿಲ್ಲ. ಬರೀ ಶ್ರುತಿ ಅಕ್ಕನೇ ತಾನೆ ಎಲ್ಲ ಮಾಡೋದು, ಮತ್ತೆ ಯಾಕೆ ಮಾತು? ಅಯ್ಯೋ ಅಯ್ಯೋ ಅಯ್ಯೋ, ನಾನೆಲ್ಲ ಜಗಳ ಆಡ್ದೆ. ನನ್ನ ಮನ್ಸಲ್ಲಿ ಇರೋದನ್ನ ಹೇಳ್ದೆ ಅಷ್ಟೇ. ನೀನ್ ಮಾತಾಡೋದನ್ನ ಯಾರಾದ್ರೂ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಮಲ್ತಾಯಿ ಮಗಳಿಗೆ ಅದೆಷ್ಟು ಕಷ್ಟ ಕೊಡ್ತಾಳೋ ಅಂತ ಅನ್ಕೋತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಅದೆಷ್ಟೇ ಮಾತಾಡ್ತೀಯಾ? ಸಾಕು, ಸುಮ್ಮನಿರೆ. ಹೊಟ್ಟೆ ಹಸಿತಾ ಇದೆ, ತಿಂಡಿ ಕೊಡು. ಸುಪಿ, ನೀನು ಮಾಡಿರೋ ಪಲಾವ್ ಅಂದ್ರೆ ನನ್ನ ಬಾಯಲ್ಲಿ ನೀರೇ ಬಂದ್ಬಿಡುತ್ತೆ. ಅಮ್ಮನ್ ಕೈ ರುಚಿ ಅಂದ್ರೆ ಸುಮ್ನೆನಾ? ಅಕ್ಕಪಕ್ಕದ ಮನೆಯಲ್ಲ ಅಮ್ಮನ್ ಮೆಚ್ಕೋತಾರೆ. ಹೌದೇನೋ? ಬನ್ನಿ ಬನ್ನಿ, ಬಿಸಿ ಬಿಸಿ ತಿಂಡಿ ಮಾಡಿದ್ದೀನಿ, ಇಬ್ರು ತಿನ್ನೂರಂತೆ. ನೀವು ಆಫೀಸ್ಗೆ ಹೋಗ್ಬೇಕಲ್ಲ, ಎಕ್ಸಾಮ್ ಮಾಡಂತೆ ನಾವು ಭಾರ ಹೊಂದಿದೆ.
ಅಮ್ಮನ ಯಾಮರ್ಸಕ್ಕೆ ನಿಂಗೆ ಚೆನ್ನಾಗಿ ಗೊತ್ತಲ್ವಾ? ಮತ್ತೆ ಸುಖ ಸಂಸಾರಕ್ಕೆ 12 ಸೂತ್ರ ಅಂತಾರೆ, ಅದರಲ್ಲಿ ಇದು ಒಂದು ಸೂತ್ರ. ಅಜ್ಜಿ ಇಲ್ಲಿ ನೋಡಿ, ದೊಡ್ಡಮ್ಮ ತಂದಿರೋ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ಲ? ಮಮತಾ, ನೀ ತಂದಿರೋ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು ಕಣೆ. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ? ಥ್ಯಾಂಕ್ ಯು ಮಮತಾ. ಥ್ಯಾಂಕ್ ಯು ಅತ್ತೆ. ಅತ್ತೆ, ಅಕ್ಕ ತಂದಿರೋ ಸೀರೆಗಿಂತ ನಾನ್ ತಂದಿರೋ ಸೀರೆ ತುಂಬಾ ಕಾಸ್ಟ್ಲಿ. ನೀ ತಂದಿರೋ ಸೀರೆನೂ ತುಂಬಾ ಇಷ್ಟ ಆಯ್ತು ಕಣೆ, ರಿಚ್ ಆಗಿದೆ. ಇವಳ್ದು ಸ್ವಲ್ಪ ಸಿಂಪಲ್ ಸ್ಯಾರಿ ಆದ್ರೂ ನನ್ಗೆ ಇಷ್ಟ ಆಯ್ತು. ಎಲ್ಲದಕ್ಕೂ ಒಂದು ಟೇಸ್ಟ್ ಅಂತ ಇರ್ಬೇಕು ಅತ್ತೆ. ಆ ಸೀರೆ ಬಾರ್ಡ್ರಿಗಿಂತ ಈ ಸೀರೆ ಬಾರ್ಡರ್ ಸೆರಗು ತುಂಬಾ ಚೆನ್ನಾಗಿದೆ. ಯಾರಿಲ್ಲ ಅಂದರು ಶಾಂಭವಿ, ಚೆನ್ನಾಗಿದೆ ಕಣೆ. ಯೋ ಬಿಡೆ, ಗಿಫ್ಟ್ ಅಂತ ಕೊಟ್ಟಾಯ್ತಲ್ವಾ? ಅಮ್ಮನ್ಗೆ ಅದಕ್ಕೆ ಕೊಟ್ಟಿರೋ ಸೀರೆ ಇಷ್ಟ ಆಯ್ತು ಅಂದ್ರು, ನೀನ್ ಕೊಟ್ಟಿರೋದು ಇಷ್ಟ ಆಗಿಲ್ಲ ಅಂತ ಹೇಳಿದ್ರ? ಹೌದು ರೀ, ಈ ಮನೆಯಲ್ಲಿ ಹಿರಿ ಸೊಸೆಗಿರೋ ಮರ್ಯಾದೆ ಕಿರಿ ಸೊಸೆಗಿಲ್ಲ. ಶಾಂಭವಿ, ಯಾಕಾಗೆಲ್ಲ ಮಾತಾಡ್ತೀಯಾ? ಒಂದು ಚಿಕ್ಕ ಸೀರೆ ವಿಷಯಕ್ಕೆ ಇಷ್ಟೆಲ್ಲ ಮಾತು ಬೇಕಾ? ನೋಡು, ಅತ್ತೆಗೆ ನಾನು ಕೊಟ್ಟಿರೋ ಸೀರೆ ಇಷ್ಟ ಆಗಿರ್ಬೋದು, ಆದರೆ ನನಗೆ ನೀನು ತಂದಿರೋ ಸೀರೆನೇ ಇಷ್ಟ ಆಯ್ತಪ್ಪ. ತುಂಬ ಚೆನ್ನಾಗಿದೆ. ಹೌದಾ ಅಕ್ಕ? ಅಮ್ಮ, ಎಲ್ಲ ವಿಷಯದಲ್ಲೂ ಏನಾದ್ರೂ ಒಂದು ಕೊಂಕು ಹುಡುಕ್ಲೇಬೇಕಲ್ವಾ ನೀನು? ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕಂತಾನೂ ಗೊತ್ತಾಗಲ್ಲ. ಎಲ್ರೂ ಮೂಡ್ ಹಾಳು ಮಾಡ್ತೀಯ. ಬಾಯಿ ಮುಚ್ಕೊಂಡು ಕೂತ್ಕೊಳೆ, ಅಮ್ಮನ್ಗೆ ಹೇಳೋಕ್ ಬಂದು. ಏನು ತುಂಬ ಡಿಸ್ಕಷನ್ ನಡೀತಾ ಇದೆ? ಅಯ್ಯೋ, ಹೆಂಗಸರು ವಿಷಯ ತಲೆ ಕೆಡುತ್ತೆ ಕೇಳಿದ್ರೆ. ಒಳ್ಳೇದಾಯ್ತು ನಿಂಗೆ ಫೋನ್ ಬಂದು ಹೋಗಿದ್ದು. ಹೌದಾ? ಹಾಂ, ಆರ್ಕೆ ಎಂಟರ್ಪ್ರೈಸ್ ಅವರ ಇನ್ವೆಂಟ್ರಿ ಚೆಕ್ ಮಾಡೋಕ್ಕಿದೆ. ಆ ಫೈಲ್ಸ್ ನಿನ್ನ ಹತ್ರ ಇದೆಯಾ? ಹಾಂ ಇದೆ, ಕೊಡ್ಲಾ? ತಂದೆ. ಮಮತಾ, ಸುಹಾಸ್ ಇವತ್ತು ಮನೇಲಿಲ್ವಾ? ನಿಮ್ಮ ಮಗನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ನೋಡು, ಅವನಿಗೀಗ ಮದುವೆ ವಯಸ್ಸಾಗಿದೆ. ಇನ್ಮೇಲೆ ಈ ಪಾರ್ಟಿ, ಟ್ರೆಕ್ಕಿಂಗ್, ಟ್ರಾವೆಲ್ ಎಲ್ಲ ಬಿಟ್ಟು ಮನೆ ಆಫೀಸ್ ನೋಡ್ಕೊಳ್ಳೋಕೆ ಹೇಳು. ಈಸ್ ಅ ಫ್ಯೂಚರ್ MD ಆಫ್ ಅವರ್ ಕಂಪನಿ. ಇದನ್ನ ನೀವೇ ಅವನಿಗೆ ಹೇಳ್ಬೋದಲ್ವಾ? ನಾನು ಹೇಳ್ಬೋದು, ಆದರೆ ಅವನು ನನ್ನ ಮಾತು ಕೇಳ್ತಾನಾ? ನೀನಂದರೆ ಪ್ರಾಣ ಅವನಿಗೆ. ಎಲ್ಲ ಬಿಡಿಸಿ ಹೇಳು, ಅವನಿಗೆ ಅರ್ಥ ಆಗತ್ತೆ. ಅಕ್ಕ, ಮನೆ ವಾರಸ್ತಾರ ಅಂತ ಅವನ ತಲೆ ಮೇಲೆ ಕೂರಿಸ್ಕೊಂಡ್ರೆ ನಾಳೆ ಯಾವ್ದಾದ್ರು ಗೊತ್ತು ಗುರಿ ಇಲ್ದಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಆಶ್ಚರ್ಯ ಪಡೋಂಗಿಲ್ಲ. ಶಾಂಭವಿ, ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗ ಯಾವುದೇ ಕಾರಣಕ್ಕೂ ನನ್ನ ಮಾತು ಮೀರಲ್ಲ. ನಾನು ಹೇಗೆ ಹೇಳ್ತೀನೋ ಹಾಗೆ ಹೇಳ್ತಾನೆ. ನಮ್ಮ ಸುಹಾಸ್ನ ಮದ್ವೆ ಆಗೋ ಹುಡುಗಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ದೇವ್ರು ಅಂದ್ರೆ ನಂಬಿಕೆ ಇದೆಯೋ ಇಲ್ಲೋ ಆ ಪರಮಾತ್ಮನ್ಗೆ ಗೊತ್ತು. ಅಮ್ಮ, ಇವತ್ತು ನೀನು ಹುಟ್ಟಿದ ದಿನ, ನಮ್ಮಮ್ಮ ಈ ಭೂಮಿಗೆ ಬಂದಿದ್ದ ದಿನ. ನೀನು ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ ಅಲ್ವಾ? ನನ್ನನ್ನು ಅದೆಷ್ಟು ಪ್ರೀತಿ ಮಾಡ್ತಿದ್ದೆ, ಊಟ ಮಾಡಿಸ್ತಿದ್ದೆ, ಆಟ ಆಡಿಸ್ತಿದ್ದೆ. ಆದ್ರೆ ಈಗ ನನ್ನನ್ನು ನಾನು ಇನ್ನಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ಲ. ನೀನು ದೈಹಿಕವಾಗಿ ನನ್ನಿಂದ ದೂರ ಆಗಿರಬಹುದು, ಆದ್ರೆ ಮಾನಸಿಕವಾಗಿ ನಿನ್ನನ್ನ ನನ್ನಿಂದ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನ್ ಅಪ್ಪನ ಹತ್ರ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ನನ್ನ ಮಗಳನ್ನ ನಾನು IAS ಆಫೀಸರ್ ಮಾಡಿಸ್ತೀನಿ ಅಂತ. ನಿನ್ ಕನ್ಸನ್ನ ನನಸು ಮಾಡ್ತೀನಮ್ಮ. IAS ಎಕ್ಸಾಮ್ ಬರೆಯೋದಕ್ಕೆ ಎಲ್ಲ ತಯಾರಿನೂ ಮಾಡಿದ್ದಾಗಿದೆ. ಅಮ್ಮ, ಮತ್ತೆ ನನಗಿನ್ನೊಂದು ಆಸೆ. ಅಮ್ಮನ್ನ ತುಂಬಾ ಪ್ರೀತಿಸೋ ಹುಡುಗನ್ನೇ ನಾನು ಮದುವೆ ಆಗಬೇಕು. ಯಾಕಂದ್ರೆ ಅಮ್ಮನ್ನ ತುಂಬಾ ಪ್ರೀತಿಸೋ ಹುಡುಗ ಆದ್ರೆ ಅವನು ನನ್ನನ್ನು ಅಷ್ಟೇ ಪ್ರೀತಿಸ್ತಾನಲ್ವಾ?
ಅಮ್ಮ, ನಿನ್ನ ನೆನಪು ನನ್ನಲ್ಲಿ ಯಾವತ್ತೂ ಶಾಶ್ವತವಾಗಿರುತ್ತೆ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಲೇಟ್ ಆದರೆ ಚಿಕ್ಕಮ್ಮ ಬೇಜಾರು ಮಾಡ್ಕೋತಾರೆ. ಅಜ್ಜಿ, ಅಮ್ಮ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಜ್ಜಿ. ಥ್ಯಾಂಕ್ ಯು. ಬಾಮ ಅನಿತಾ, ಬಾ. ಎಲ್ಲ ಏನಮ್ಮ, ಒಳ್ಳೇದಾಯ್ತು ಒಳ್ಳೇದಾಯ್ತು. ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಮಾಯಾ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತಿಗೆ. ಅನಿತಾ ಪುಟ್ಟ ನೀನ್ ಹೇಗಿದ್ಯಾ? ಚೆನ್ನಾಗಿರುತ್ತೆ. ಅಣ್ಣ ಎಲ್ಲಿ ಅತ್ತಿಗೆ? ಆಫೀಸ್ ಹೋಗಿದ್ದಾರಾ? ಹಾ, ಬೆಳಗ್ಗೆನೆ ಆಫೀಸ್ಗೆ ಹೋದ್ರು. ಅಮ್ಮ ಹೇಗಿದ್ಯಾ? ಪರವಾಗಿಲ್ಲ ಕಣಮ್ಮ, ನೀವೆಲ್ಲ ಹೇಗಿದ್ದೀರಾ? ಅನಿತಾ, ನೀನು ನೋಡಿ 2 ವರ್ಷ ಆಯ್ತು, ಮನೆ ಕಡೆ ಬರೋದೇ ಇಲ್ಲಲ್ಲ ನೀನು? ಹಾಗೇನಿಲ್ಲ ಅತ್ತೆ, ಕಾಲೇಜ್ ಎಕ್ಸಾಮ್ ಅಂತ ಬ್ಯುಸಿ ಆಗ್ಬಿಟ್ಟಿದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಹೌದು, ಈ ವರ್ಷ ಓದ್ ಮುಗೀತು, ಇನ್ಮೇಲೆ ಇಲ್ಲೇ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅತ್ತೆ, ಸುಹಾಸ್ ಎಲ್ಲಿ? ಅವನು ಲಾಂಗ್ ಡ್ರೈವ್ ಹೋಗಿದ್ದಾನೆ. ಅಜ್ಜಿ, ಗಿಫ್ಟ್. ಅಯ್ಯೋ, ಇದೆಲ್ಲ ಯಾಕೆ ತರಕ್ ಹೋದೆ ಮಾಯಾ? ನೀವೆಲ್ಲ ಖುಷಿಯಾಗಿದ್ರೆ ಅದೇ ನನಗೆ ದೊಡ್ಡ ಉಡುಗೊರೆ. ತುಂಬಾ ಚೆನ್ನಾಗಿದೆ. ಕೃಷ್ಣ, ಎಲ್ಲರನ್ನೂ ಕಾಪಾಡಪ್ಪ. ಮಾಯಾ, ಕೃಷ್ಣನ್ ಸ್ಟ್ಯಾಚು ತಂದ್ಕೊಟ್ಟಿದ್ಯಾ ನಿಮ್ಮ ಅಮ್ಮನ ಬರ್ತ್ಡೇಗೆ? ನಾನೆಲ್ಲೋ ಚಿನ್ನದ ಹಾರನೇ ಮಾಡಿಸ್ತೀಯ ಅನ್ಕೊಂಡಿದ್ದೆ. ಶಾಂಭವಿ, ಏನಿದು ಹೀಗೆಲ್ಲ ಮಾತಾಡೋದು? ಕೊಟ್ಟಿರೋ ಉಡುಗೊರೆಗೆ ಬೆಲೆ ಕಟ್ಟಬಾರ್ದು. ಎಷ್ಟು ಪ್ರೀತಿಯಿಂದ ಕೊಡ್ತಾರೆ, ಇದನ್ನೆಲ್ಲ ದುಡ್ಡಿನಿಂದ ಅಳಿಯಕ್ಕೆ ಹೋಗ್ಬಾರ್ದು. ನನ್ನ ತವ್ರ ಮನೆ ಶ್ರೀಮಂತಿಕೆನ ಅನುಭವಿಸ್ತಿರೋರ್ ಬಾಯಲ್ಲಿ ಇಂಥ ಮಾತು ಬರೋದು ಸಹಜ ಅಮ್ಮ. ನಾನು ಈ ಮನೆ ಮಗಳು ಅತ್ತಿಗೆ, ನಿಮ್ಗಿರೋ ಅಷ್ಟು ಹಕ್ಕು ಗೌರವ ನನಗೂ ಇದೆ ಈ ಮನೆಯಲ್ಲಿ. ಅಯ್ಯೋ ದೇವ್ರೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ, ಎಲ್ರೂ ಒಟ್ಟಿಗೆ ಇದ್ದೀವಿ. ಇಂಥ ಟೈಮಲ್ಲಿ ನಾವು ಖುಷಿಯಾಗಿರ್ಬೇಕೇ ವಿನಃ ಮಾತು ಬಿಡಿಸ್ಕೊಂಡು ಜಗಳ ಆಡಬಾರ್ದು. ಸುಮ್ಮನೆ ಮಾಯಾ, ನಿನ್ಗಿಷ್ಟ ಅಂತ ಗಸಗಸೆ ಪಾಯಸ, ಒತ್ತೋ ಶಾವ್ಗೆ, ಆಮೇಲೆ ಬಜ್ಜಿನೂ ಮಾಡಿದ್ದೀನಿ. ಎಲ್ರಿಗೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹೌದು ಕಣೆ ಮಾಯಾ, ನಿನಗಿಷ್ಟ ಅಂತ ಎಲ್ಲದನ್ನೂ ಮಾಡಿದಾಳೆ ಮಮತಾ. ಅತ್ತಿಗೆ, ನೀವು ಎಷ್ಟು ಒಳ್ಳೆಯವರು, ಆದರೆ ಎಲ್ಲರೂ ನಿಮ್ಮ ಹಾಗಿರಲ್ಲ ಅಲ್ವಾ? ಅತ್ತೆ, ಸುಹಾಸ್ ಬರೋದು ಎಷ್ಟೊತ್ತಾಗುತ್ತೆ? ಸುಹಾಸ್ ಬರೋದು ಸಂಜೆ ಆಗ್ಬೋದು. ಅವ್ನು ನೋಡ್ದೆ ತುಂಬಾ ವರ್ಷ ಆಯ್ತು, ಅದಕ್ಕೆ ಕೇಳಿದೆ. ಹೌದು ಹೌದು ಅಕ್ಕ, ಒಳಗಡೆ ಸಾರು ಕುದೀತಾ ಇದೆ, ಬನ್ನಿ. ವಾವ್, ಸೋ ಹ್ಯಾಂಡ್ಸಮ್. ಅಮ್ಮ, ನಾನು ಈ ಮನೆ ಸೊಸೆ ಆಗ್ಬೇಕು, ಸುಹಾಸ್ ಹೆಂಡತಿ ಆಗ್ಬೇಕು. ಏನೇ ಹೇಳ್ತಾ ಇದೀಯಾ? ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.